ಜನ ಹೇಳ್ತಾರದು, ನಾನು ಹೇಳ್ತಾ ಇಲ್ಲ, ಇದು ಜನ ಹೇಳ್ತಾರದು. ನಾನು ಮಧ್ಯಾಹ್ನದಿಂದ ಇಲ್ಲೇ ಇದ್ದೀನಿ. ಜನ ನಾನು ಕೇಳ್ಕೊಂಡು ಬಂದೆ ಅಭಿಪ್ರಾಯ ಏನು ಸರ್ ಅಂತ ಒಂದು ದಾರಿ ಉದ್ದಕ್ಕೆ ಕೇಳ್ಕೊಂಡು ಬಂದೆ. ಅವರೆಲ್ಲ ಒಂದು ಹೇಳೋರು, ಸರ್ ಯೋಗೇಶ್ ಅವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಕೆರೆ ತುಂಬದ ಕೆಲಸ ಮಾಡಿದ್ದಾರೆ, CC ರಸ್ತೆಗಳು ಹಾಕಿದ್ದಾರೆ, ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದಾದಮೇಲೆ ಕುಮಾರಸ್ವಾಮಿ ಅವರು 2 ಬಾರಿ MLA ಆದರು, ಕೆಲಸ 0, ಏನೇನೂ ಆಗಿಲ್ಲ. ನಮ್ಮ ತಾಲೂಕು ಏನಾದ್ರು ಅಭಿವೃದ್ಧಿ ಆಗಬೇಕಾದ್ರೆ ಅದು ಯೋಗೇಶ್ವರ್ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟರೆ ಮಾತ್ರ ಸಾಧ್ಯ ಅಂತ ಜನ ತೀರ್ಮಾನ. ಭಾವನಾತ್ಮಕವಾಗಿ ಮತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯೋಗೇಶ್ ಅವರು 25ರಿಂದ 30 ಸಾವಿರ ಅಂತ ನನ್ನ ವಿಶ್ವಾಸ. ಕೇವಲ JDS ಚಿಹ್ನೆಯನ್ನು ಇಟ್ಕೊಂಡು ಕುಮಾರಸ್ವಾಮಿ ಅವರು ಮತವನ್ನು ಕೇಳುವಂಥದ್ದು, ಬೇರೆ ಭಾಗದಲ್ಲಿ NDA ಅಭ್ಯರ್ಥಿ ಅಂತ ಹೇಳುವಂಥದ್ದು. ಈಗ ನಿಖಿಲ್ ಕುಮಾರಸ್ವಾಮಿ ಅವರು NDA ಅಭ್ಯರ್ಥಿ ಆಗಿದ್ದಾರೆ. ಅವ್ರು ಮೊದಲೇ ತಂದೆ ಕುಮಾರಸ್ವಾಮಿ ಅವ್ರನ್ನ ಕೇಳಿ ಕುಮಾರಸ್ವಾಮಿ ಅವರ ವಿಡಿಯೋ ತೋರಿಸ್ತೀನಿ. ಕುಮಾರಸ್ವಾಮಿ ಏನು ಹೇಳಿದ್ದಾರೆ, ಮುಸಲ್ಮಾನ್ ಓಟ್ ಬೇಕಾಗಿಲ್ಲ, ಅಲ್ಪಸಂಖ್ಯಾತ ಓಟ್ ಬೇಕಾಗಿಲ್ಲ. ಅದ್ರ ಜೊತೆಲಿ ಇವತ್ತು NDA ಪಾರ್ಟ್ನರ್ ಇದ್ದಾರೆ. ಈಗ ಮುಸಲ್ಮಾನ್ ಯಾವ ಮುಖದಲ್ಲಿ ಓಟ್ ಕೇಳ್ತಾರೋ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಇದೇ ಅವ್ರ ಪಕ್ಷ BJP ಪಕ್ಷದಲ್ಲಿ ಯತ್ನಾಳ್ ಅವರು MLA ಆದಮೇಲೆ ಓಪನ್ ಆಗಿ ಅಂದಿದ್ದಾರೆ, ನಮ್ಗೆ ಯಾವ ಮುಸಲ್ಮಾನ್ ನಂತವ್ ಬರೋದು ಬೇಡ, ಗಡ್ಡ ಬಿಟ್ಟೋರು ನಂತವ್ ಬರೋದು ಬೇಡ, ಬುರ್ಕಾ ಹಾಕೋರು ನಂತವ್ ಬರೋದು ಬೇಡ, ಟೊಪ್ಪಿ ಹಾಕೋರು ನಂತವ್ ಬರೋದು ಬೇಡ ಅಂತ ಯಾವ ಮುಖ ತೊಗೊಂಡು ಕೇಳ್ತಾರೆ. ಅವ್ರನ್ನ ಒಪ್ಸಕ್ಕೆ ಹೇಳಿ, ಇಲ್ಲಪ್ಪ ನಾವು BJP ಅವರು ಮುಸಲ್ಮಾನ್ ಪರ ಇದ್ದೀವಿ ಅಂತ ಒಪ್ಸಕ್ಕೆ ಹೇಳಿ, ಆವಾಗ ಮುಸಲ್ಮಾನ್ ಅವ್ರ ಪಕ್ಷಕ್ಕೆ ಓಟ್ ಕೊಡೋದು ಯೋಚನೆ ಮಾಡಿ. ಸರ್, ದೇವೇಗೌಡರು ರಿಸರ್ವೇಷನ್ ಕೊಟ್ಟಿದ್ದು ನಾವು, ಹಾಗಾಗಿ ರಿಸರ್ವೇಷನ್ ಅವ್ರು ಕೊಟ್ಟಿಲ್ಲ. ಜನಗಳಿಗೆ ದಯಮಾಡಿ ಮನೆ ದೇವೇಗೌಡರಿಗೆ ನಾನು ಮನವಿ ಮಾಡ್ಕೊತೀನಿ, ಜನಗಳನ್ನ ದಾರಿ ತಪ್ಪಬೇಡಿ. ಈ ರಿಸರ್ವೇಷನ್ ಕೊಟ್ಟಿದ್ದು ವೀರಪ್ಪ ಮೊಯ್ಲಿಯವರು 94ರಲ್ಲಿ ವೀರಪ್ಪ ಮೊಯ್ಲಿಯವರು ಕೊಟ್ಟಿದ್ದವರು. ಇವರು ಏನಾಗಿತ್ತು, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನರ್ಗೆ ಕಳಿಸಿದ್ರು. ಆ ಹಿನ್ನೆಲೆ ಏನಾಯಿತು, ಸರ್ಕಾರ ಹೋಯಿತು. ಸರ್ಕಾರ ಹೋದಾದ್ಮೇಲೆ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು. 6%ಗೆ ರೆಕಮೆಂಡ್ ಮಾಡಿದ್ದು. ಇವರು ಅದೆಲ್ಲ ಅನ್ಯಾಯ ಮಾಡಿದ್ದಾರೆ. ನಮಗೆ 4% ಕೊಟ್ಟಿರೋದು. ನಮಗೆ 6% ವೀರಪ್ಪ ಮೊಯ್ಲಿಯವರು 6%ಗೆ ರೆಕಮೆಂಡ್ ಮಾಡಿದ್ರು. ದೇವೇಗೌಡರು ಕೊಟ್ಟಿದ್ದು ಎಷ್ಟು %? 4%. ಅದು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದು. ಈ ಬಾರಿ